ನಾಗಮೋಹನದಾಸ ಆಯೋಗದ ವರದಿ ಪರಾಮರ್ಶೆಗೆ ರಾಜ್ಯ ಸಚಿವ ಸಂಪುಟ ಉಪಸಮಿತಿ ರಚಿಸುವಂತೆ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಆಗ್ರಹಿಸಿದೆ. ಪ್ರಸ್ತಾಪಿತ ಒಳ ಮೀಸಲಾತಿ ನೀತಿಯು ರಾಜ್ಯದ ಶೋಷಿತ ವಂಚಿತ 101 ಪರಿಶಿಷ್ಟ ಜಾತಿಗಳ ನಡುವೆ ಇರುವ ಅತ್ಯಂತ ದುರ್ಬಲರಿಗೆ ವಿಶೇಷ ಆದ್ಯತೆ ಮೂಲಕ ಶಕ್ತಿ ತುಂಬುವ ಎಲ್ಲಾ ರೀತಿಯಲ್ಲಿ ನ್ಯಾಯ ಖಾತರಿ ಮಾಡಬೇಕು ಎನ್ನುವ ಪ್ರಾಮಾಣಿಕ ಕಾಳಜಿ ಇರುವ ಎಡಬಲ ಇತ್ಯಾದಿ ನೆಲೆಗಟ್ಟಿನಲ್ಲಿ ತಾರತಮ್ಯ ನೀಡಿ ಅನುಸರಿಸದ ಪರಿಶಿಷ್ಟ ಜಾತಿಗೆ ಸೇರಿಲ್ಲದ ಹಿರಿಯ ಸಚಿವರೊಬ್ಬರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಎಲ್ಲಾ ಸಚಿವರನ್ನ ಒಳಗೊಂಡಂತೆ ಸಚಿವ ಸಂಪುಟದ ಉಪಸಮಿತಿ ರಚಿಸಬೇಕು ಎಂದು ಮಹಾ ಒಕ್ಕೂಟದ ಮುಖಂಡರಾದ ಲೋಲಾಕ್ಷ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ವರದಿಯ ಕುರಿತು ಸರ್ಕಾರ ಕೈಗೊಳ್ಳುವ ಯಾವುದೇ ನಿರ್ಣಯವು ರಾಜ್ಯದ ಪರಿಶಿಷ್ಟ ಜಾತಿಗಳ ಜನರ ಸರ್ವತೋಮುಖ ಬದುಕಿನ ಭವಿಷ್ಯದ ಮೇಲೆ ಮಹತ್ವ ಪರಿಣಾಮ ಬೀರೋದ್ರಿಂದ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಈ ಕುರಿತು ಯಾವುದೇ ರೀತಿಯಲ್ಲಿ ಅವಸರದ ತೀರ್ಮಾನ ಕೈಗೊಳ್ಳಬಾರದು ಎಂದು ಆಗ್ರಹಿಸುವುದಾಗಿ ತಿಳಿಸಿದ್ದಾರೆ. ಈ ಸಚಿವ ಸಂಪುಟದ ಉಪಸಮಿತಿ ಈ ವಿಧಾನಸಭಾ ಅಧಿವೇಶನದ ಮುಗಿದ ಕೂಡಲೇ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಥವಾ ಕನಿಷ್ಠ ರಾಜ್ಯದಲ್ಲಿ ಗುಲ್ಬರ್ಗಾ, ಬೆಳಗಾವಿ, ಮಂಗಳೂರು, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಈ ಸಂಬಂಧ ಸಭೆ ನಡೆಸಿ ಪರಿಶಿಷ್ಟ ಜಾತಿಗಳ ಜನರ ಸಂಘಟನೆಗಳ ಅಹವಾಲು ಸ್ವೀಕರಿಸಬೇಕು ಮತ್ತು ಈ ಸಂಬಂಧ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡಬೇಕು ಎಂಬುದು ಒಕ್ಕೂಟದ ಬಯಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಹಳ ಮುಖ್ಯವಾಗಿ ನಾಗಮೋಹನ್ ದಾಸ್ ಕಮಿಷನ್ ರಾಜ್ಯದಲ್ಲಿ 27,24,768 ಕುಟುಂಬಗಳ ಸಮೀಕ್ಷೆ ಮಾಡಿದೆ. 1,07,01,982 ಜನರ ಬದುಕನ್ನು ನಿರ್ಧರಿಸುವಂಥ ಒಂದು ಸಮೀಕ್ಷೆ ಅದು. ಆದರೆ ಆ ವರದಿಯ ನಮಗೆ ಕೈ ಸೇರಿರೋ 332 ಪುಟಗಳ ಮುಖ್ಯ ಅಂಶಗಳನ್ನು ನಾವು ಅವಲೋಕನ ಮಾಡಿದಾಗ ಸಾಕಷ್ಟು ಕಡೆಗಳಲ್ಲಿ ಅತ್ಯಂತ ವಿರೋಧಾಭಾಸವಾದಂಥ ಸಂವಿಧಾನದ ಪ್ರೊವಿಷನ್ಸ್ಗಳು ಕೂಡ ಬಹಳ ಲಘುವಾಗಿ ಪರಿಗಣಿಸಿರುವಂತೆ ಕಾಣ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ತಮಗೆ ಕೊಟ್ಟಿರುವಂಥ ಪತ್ರಿಕಾ ಹೇಳಿಕೆಯಲ್ಲಿ ಅದನ್ನು ಹೇಳಿದ್ದೇವೆ. ಈ ಆಯೋಗ ಸಮೀಕ್ಷೆ ನಡೆಸುವ ಮೊದಲೇ ಅವರು ಸಂವಿಧಾನ ಬಾಹಿರವಾದಂಥ ಕಾನೂನು ವಿರೋಧಿಯಾದಂಥ ನಿಲುವನ್ನು ತೆಗೆದುಕೊಂಡಿದ್ದರು ಮತ್ತು ಇದರ ವಿರುದ್ಧವಾಗಿ ನಾವು ಮೇ 5ರಂದೇ ಪೊಲೀಸರಿಗೆ